ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮ ಅವರದು ಅಂತ ಹೇಳಲಾಗಿದ್ದಂತಹ ಆಡಿಯೋ ಸಂಬಂಧ ಈಗ ಧರ್ಮ ನನ್ನದೇ ಅಂತ ಒಪ್ಪಿಕೊಂಡಿದ್ದಾರೆ. ಆ ಬಗ್ಗೆ ಪಬ್ಲಿಕ್ ಟಿವಿಗೆ ಆ ಸ್ಫೋಟಕ ಆಡಿಯೋ ಕೂಡ ಲಭ್ಯವಾಗಿದೆ. ಏನ್ ಮಾತಾಡಿದ್ದಾರೆ ಆಡಿಯೋದಲ್ಲಿ ನೋಡಿ. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದು ನಾನೇ. ನಟ ಧರ್ಮ ವನಿತಾ ಐತಾಳ ಸ್ಫೋಟಕ ಆಡಿಯೋ ಬಹಿರಂಗ. ಡಿಕೆ ಸುರೇಶ್ ತಂಗಿ ಅಂತೇಳಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಾರಾಹಿ ಜ್ಯುವೆಲರಿ ಮಾಲೀಕರಾದ ವನಿತಾ ಐತಾಳ್ ಬಳಿ ಐಶ್ವರ್ಯ ಗೌಡ ಕೆಜಿಗಟ್ಟಲೆ ಚಿನ್ನ ಪಡೆದು ವಂಚಿಸಿದ್ದಾರೆಂದು ಈಗಾಗಲೇ ಚಂದ್ರಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೊತೆಗೆ ಆರೋಪಿ ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಪ್ರಕರಣ ಸಂಬಂಧ ಯಾರ ಬಂಧನವೂ ಈವರೆಗೂ ಆಗಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಟ್ವಿಸ್ಟ್ ಸಿಕ್ಕಿದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ನಟ ಧರ್ಮ ಅವರು ಮಾತನಾಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಇದಕ್ಕೆ ನಟ ಧರ್ಮ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ವಾರಾಹಿ ಮಾಲೀಕರಾದ ವನಿತಾ ಜೊತೆ ಮಾತನಾಡಿರೋ ಆಡಿಯೋ ರಿವೀಲ್ ಆಗಿದ್ದು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ದು ನಾನೇ. ಈ ರೀತಿ ಮಾತನಾಡುವಂತೆ ಹೇಳಿದ್ದೆ ಐಶ್ವರ್ಯ ಗೌಡ ಎಂದು ವನಿತಾ ಜೊತೆಗಿನ ಮಾತುಕತೆಯಲ್ಲಿ ಸತ್ಯ ಕಕ್ಕಿದ್ದಾರೆ. ನೀವು ನನಗೆ ಯಾಕೆ ತಿಬ್ಬೇಗೌಡ್ರ ನಂಬರ್ ಇಂದ ಕಾಲ್ ತಗೊಂಡು ಸಪ್ಲೈ ಮಾಡು ಗೋಲ್ಡ್ ಅಂತ ಹೇಳಿದ್ರಿ? ವಿತ್ ಪ್ರೂಫ್ ಇದೆ. ನನಗೆ ಏನಕ್ಕೆ ಕೇಳಿದ್ರಿ ಅನ್ನೋದು ಕ್ಯಾನ್ಸರ್ ಹೇಳಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನೇ ನನ್ನ ಕೈಲೇ ಹೇಳ್ತಿರೋದು ಇವಳು. ಅದು ನಿಜಾನೇ. ಒಂದ್ ನಿಮಿಷ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಇವಾಗ ನಿಮಗೆ ಅಂದ್ರೆ ಯಾರು ಐಶ್ವರ್ಯ ಹೇಳ್ಸಿದ್ಲಾ? ಹೌದು. ಏನಂತ ಹೇಳ್ಸಿದ್ಲು? ಹೇಳ್ತಾ ಅಲ್ವಾ ಹಿಂಗೆ ಇದು ಏನದು ಅಣ್ಣ ಹೇಳಿದಾರೆ. ಇವಳು ನನಗೆ ಡಿಕೆ ಸುರೇಶ್ ತರ ನನಗ್ ಮಾತಾಡ್ಸಿದ್ದಾಳೆ. ಅದನ್ನೂ ಗೊತ್ತಿಲ್ಲ. ಇವಳು ನನಗ್ ಮಾತಾಡ್ತಿರೋದು. ಇವಾಗ ನನಗೆ ನೆನ್ನೆ ಮಧ್ಯಾಹ್ನ ನನಗ್ ಫೋನ್ ಮಾಡಿದಾಗ್ಲೇ ಟೋಟಲ್ ಕನ್ಫರ್ಮ್ ಆಗಿದ್ದು ಇವಳಿಗೆ ಡಿಕೆ ಸುರೇಶ್ ಮಾತಾಡಿಲ್ವೇನೋ ಅನ್ನೋದು ನನ್ ಪ್ರಕಾರ. ನೋಡಿ ನಾನ್ ನಾಟಕನೂ ಮಾಡ್ತಾ ಇಲ್ಲ. ನನಗ್ ಗ್ಯಾಪ್ ಇಲ್ಲ. ಒಟ್ಟಲ್ಲಿ ಅದೇ ಗೋಲ್ಡ್ ಹೋಯ್ತಾರ ನೀವು ಮಾಡ್ತಿರಲ್ಲ, ನೀವು ಗೋಲ್ಡ್ ಕೊಡಮ್ಮ ಹತ್ತು ದಿನ ಕೊಡಿ ಅಂತ ಹೇಳಿದ್. ಅದೇನೋ ನನ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಗೋಲ್ಡ್ ಕೊಡಿ, ಅದನ್ನ ನಿಮ್ಗೆ ಪೇಮೆಂಟ್ ಅವಾಗ ಕೊಡ್ತೀನಮ್ಮ ಅಂತ ಹೇಳ್ತಿರೋದು. ಎಲ್ಲ ಗೊತ್ತಿದ್ದು ಮೋಸ ಮಾಡಿದ್ಯಾಕೆ ಬೇಜಾರಾಗಿಲ್ವಾ? ಇದೇ ತರ ಅವಳು ಎಷ್ಟು ಟೋಪಿ ಹಾಕಿದ್ದಾಳೆ ಗೊತ್ತಾ? ಐಶ್ವರ್ಯ ಹೇಳಿದ್ಲು ಅಂತ ನೀವು ಹೀಗೆ ಮಾಡಿದ್ರಲ್ಲ, ನಿಮ್ಗೆ ಎಲ್ಲವೂ ಗೊತ್ತಿದ್ದು ಮೋಸ ಮಾಡಿದ್ಯಾಕೆ? ಸ್ವಲ್ಪವೂ ಬೇಜಾರಾಗ್ಲಿಲ್ವಾ? ಇದಕ್ಕಿಂತ ಮುಂಚೆ ಅವಳು ಎಷ್ಟು ಟೋಪಿ ಹಾಕಿದ್ಲು? 5 ರಿಂದ 6 ಕೋಟಿ ಟೋಪಿ ಹಾಕಿದ್ಲು ಅಂತ ನಿಮ್ಗೆ ಗೊತ್ತಿದ್ರು ಮತ್ತೆ ಮಾತಾಡಿಸಿದ್ರಲ್ಲ. ನಾನು ಡಿಕೆ ಸುರೇಶ್ ಅಂತ ನಂಬಿಸಿ ಮತ್ತೆ 10 ಕೆಜಿ ಗೋಲ್ಡ್ ಎತ್ಬಿಟ್ಲು ಅಂತ ವನಿತಾ ಐತಾಳ್ ನಟ ಧರ್ಮಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಣ್ಣನಿಂದ ವ್ಯವಹಾರ ಮಾಡಿಸ್ತೀನಿ ನಾನು. ಅವ್ರಿಗೆ ಸದ್ಯಕ್ಕೆ ಅಣ್ಣ ಮಾತಾಡಕ್ಕಾಗಲ್ಲ, ನೀವು ಮಾತಾಡಿ ಆತರ ಅಂತ ಹೇಳಿರೋದು. ಅವಾಗ ನೀವು ಮಾತಾಡೋವಾಗ ಸ್ವಲ್ಪನಾದ್ರೂ ನಿಮಗ್ ಬೇಜಾರಾಗಬಾರ್ದಾಗಿತ್ತ ಸರ್? ಇದಕ್ಕಿಂತ ಮುಂಚೆ ಅವಳೆಷ್ಟು ನನಗ್ ಟೋಪಿ ಹಾಕಿದ್ಲು? 5 ರಿಂದ 6 ಕೋಟಿ ಆಲ್ರೆಡಿ ಅವಳು ಟೋಪಿ ಹಾಕಿದ್ಲು ಅಂತ ಗೊತ್ತಿದ್ದು ನೀವ್ ಮತ್ತೆ ಮಾತಾಡ್ಸಿದ್ರಲ್ಲ. ನಾನ್ ಅವಾಗ ನೀವು ಡಿಕೆ ಸುರೇಶ್ ಅಂತ ನಂಬ್ಕೊಂಡು ತಿರ್ಗಾ ನನ್ನ ಹತ್ರ 10 ಕೆಜಿ ಗೋಲ್ಡ್ ಎತ್ಬಿಟ್ಲು. ಬಟ್ ನಿಮಗ್ ಗೊತ್ತಿತ್ತು ಅವಳು ನನಗ್ ಕೊಡ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೇ? ಹಂಗಿರುವಾಗ ನೀವು ಏನಕ್ಕೆ ಅವಳು ಹೇಳಿದ್ಲು ಅಂದ್ಬಿಟ್ಟು ನೀವ್ ಸುರೇಶ್ ನೀನು ಸಪ್ಲೈ ಮಾಡು ನೀನು ಗೋಲ್ಡ್ ಅಂತ ನೀವ್ ನನಗೆ ಹೇಳಿದ್ರಿ. ಇದನ್ನೇ ನಾನು ಹೇಳ್ತಾ ಇರೋದು. ಸುರೇಶ್ ಅನ್ನೋದ್ ಹೆಸರಲ್ಲಿ ನನಗೂ ಮಾಡ್ತಿದ್ದಾಳೆ. ಹಿಂಗೇನಪ್ಪ ನನ್ನ ತರದಲ್ಲಿ ನನಗೋಸ್ಕರ ಮಾತಾಡೋದು ಹೇಳಿರೋದು. ಈಗ ನಾನು ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ ಡಿಕೆ ಸುರೇಶ್ ಅವ್ರ ಹತ್ರ. ಒಟ್ಟಾರೆ ಬಂಗಾರದ ಬಯಲಾಟಕ್ಕೆ ನಟ ಧರ್ಮ ಬಿದ್ರ ಅಥವಾ ಐಶ್ವರ್ಯ ಗೌಡ ಜೊತೆಗೆ ಸೇರಿಯೇ ಇವರು ಈ ರೀತಿ ಮಾತನಾಡಿದ್ರ? ಇವೆಲ್ಲವೂ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ. ಇನ್ನು ಈ ಪ್ರಕರಣದ ಆರೋಪಿಗಳ ಬಂಧನ ಯಾವಾಗ ಎಂಬುದು ಕುತೂಹಲವಾಗಿದೆ. ಮಾದೇಶ್ ಆನೇಕಲ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.